Hello my dear students. So in this particular video we will start with the next chapter, that is unit 3 or chapter 3, database management system. We call it as DBMS. Some of the things we already discussed in the class as we are already started this chapter. So what we have studied, what exactly data means, the database and the database management system is, and also we have studied regarding what the features of DBMS as well as the evolution of DBMS. I hope you understood those things. So in this particular video we will move to the next topic, that is objectives of DBMS. Okay, as we are developing a DBMS, okay, to store the data, access the data, manipulate whatever, it provides the particular task. Okay, so we are developing a DBMS means it should have some goals or objective for what purpose it is mainly developed. Okay, ನಾವು DBMS ಅನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಅಂದರೆ ಅದರ ಮೇನ್ ಆಬ್ಜೆಕ್ಟ್ಸ್ ಇರಬೇಕು, ಅದರ ಗೋಲ್ಸ್ ಇರಬೇಕು, ನಾವು ಯಾವುದಕ್ಕೆ ಯಾವ ಕಾರಣಕ್ಕೆ ನಾವು DBMS ಅನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಓಕೆ, ವಿಲ್ ಸಿ ಒನ್ ಬೈ ಒನ್. ದ ಫಸ್ಟ್ ಒನ್ ಈಸ್ ಟು ಮೇಕ್ ಇಂಟಿಗ್ರೇಟೆಡ್ ಕಲೆಕ್ಷನ್ ಆಫ್ ಡೇಟಾ access to a wide variety of users. So it provide a collection of data in a centralized system or a repository of a particular data at a particular space, and it provide the storage to store our data, and whenever the user require those data they can use it. Okay, ನಾವು ಡೇಟಾನ ಸಂಬಂಧಪಟ್ಟ ಡೇಟಾನ ಒಂದು ರಿಪಾಸಿಟರಿ ಮಾಡೆಲ್ ಅಥವಾ ನಾವು ಏನಂತೀವಿ ಸೆಂಟ್ರಲೈಸ್ಡ್ ಸ್ಟೋರೇಜ್ ಸಿಸ್ಟಮ್ನಲ್ಲಿ ಸ್ಟೋರ್ ಮಾಡಿಟ್ಟುಕೊಂಡು ಯಾವ ಯೂಸರ್ಗೆ ಆ ಡೇಟಾ ಅವಶ್ಯಕತೆ ಇದೆಯೋ ಅದನ್ನು ಯಾವಾಗ ಬೇಕಾದರೂ ಕೂಡ ಅದನ್ನು ಉಪಯೋಗ ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದು ಯಾವುದರ ಉದ್ದೇಶ ಆಗಿದೆ ಅಂದರೆ DBMS ಉದ್ದೇಶ ಆಗಿದೆ. ದೆನ್ ಪ್ರೊವೈಡ್ ಕ್ವಾಲಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಡೇಟಾ. ಓಕೆ, ಇಟ್ ಪ್ರೊವೈಡ್ a good quality of data. Whenever a user require, he should satisfied with the data. ಅವನಿಗೆ ಯಾವ ರೀತಿ ಡೇಟಾ ಬೇಕಾಗಿದೆಯೋ ಅದನ್ನು ಕೊಡುವಂತಹ ಕೆಲಸವನ್ನು ಇದು ಮಾಡ್ತದೆ. Then to provide the security. As all of you know, we are storing our important data in our DBMS storage system. So it should provide the security to our data so that the unauthorized user could not able to take our the information ಅಂತ ಹೇಳ್ತೀವಿ. ಓಕೆ, ಅನ್ಅಥರೈಸ್ಡ್ ಯೂಸರು ನಮ್ಮ ಇನ್ಫಾರ್ಮೇಷನ್ನ ತಗೊಳ್ದಂಗೆ ಮಾಡುವುದು ಇದರ ಮೇನ್ ಉದ್ದೇಶ. ಸೊ ಇಟ್ ಪ್ರೊವೈಡ್ ದ ಸೆಕ್ಯೂರಿಟಿ ಟು ಅವರ್ ಡೇಟಾ. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ವಾಟ್ ದ DBMS, the database management system. The next one will discuss the file oriented data system. Okay, in our previous, the traditional DBMS, what we did, we were using to store our information or data in the form of a paper or in the form of a ಫೈಲ್ಸ್. ನಮ್ಮ ಡೇಟಾಗಳನ್ನು ಯಾವುದೇ ಕಂಪನಿ ಡೇಟಾ ಆಗಿರ್ಬೋದು, ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆ ಒಂದು ಡೇಟಾನ ನಾವು ಮೊದಲು ಏನು ಮಾಡ್ತಿದ್ದೀವಿ ಅಂದರೆ ಪೇಪರ್ ಒಳಗೆ ಬರೆದು ಅದನ್ನು ಫೈಲ್ಗಳು ಬೇರೆ ಬೇರೆ ಫೈಲ್ಗಳನ್ನು ಮಾಡಿ ಇಡ್ತಾ ಇದ್ವಿ. ಸೊ ದಿಸ್ ಈಸ್ ದ ಹ್ಯೂಜ್ ಟಾಸ್ಕ್. whenever you need, you have to see every files. Okay, ಯಾವುದು ಫೈಲ್ ಬೇಕಂತ ಹೇಳಿ ನೋಡ್ಬೋದಾಗಿತ್ತು, and it takes a large amount of storage to keep them. Okay, ಅದನ್ನು ಇಡಲು ಬಹಳಷ್ಟು ಜಾಗ ನಿಮಗೆ ಬೇಕಾಗಿತ್ತು. ಪ್ರತಿಯೊಂದು ಡೇಟಾನು ನೀವು ಪ್ರತಿ ವರ್ಷದನ್ನು ನೀವು ಮೇಂಟೈನ್ ಮಾಡೋದು ಇಟ್ ಇಸ್ ಅ ಬರ್ಡನ್ ಟಾಸ್ಕ್. ಓಕೆ, ಸೊ ಟು ಓವರ್ಕಮ್ ದ್ಯಾಟ್, ಅದರ ಡಿಸ್ಅಡ್ವಾಂಟೇಜ್ ಅನ್ನು ಓವರ್ಕಮ್ ಮಾಡಲಿಕ್ಕೆ ಯಾವುದು ಬಂತಂದ್ರೆ ಫೈಲ್ ಓರಿಯೆಂಟೆಡ್ ಡೇಟಾ ಸಿಸ್ಟಮ್. ಇಲ್ಲಿ ಏನಾಗ್ತದೆ ಅಂದ್ರೆ ಡೇಟಾನ ಒಂದು ರೆಕಾರ್ಡ್ ಅಂತೇನು ಹೇಳ್ತೀವಲ್ಲ ಅಥವಾ ಇನ್ಫಾರ್ಮೇಷನ್ ಅನ್ನ ಫೈಲ್ಗಳನ್ನು ಸಣ್ಣ ಸಣ್ಣ ಫೈಲ್ಗಳನ್ನಾಗಿ ಮಾಡಿ ಅಥವಾ ಒಂದು ಡೆಸ್ಕ್ಟಾಪ್ ನಲ್ಲಿ ನಿಮ್ಮ ಕಂಪ್ಯೂಟರ್ ಒಳ್ಳೆ ಸೇವ್ ಮಾಡುವಂಥದ್ದು. ಸೊ ಮೇಕಿಂಗ್ ಅ ಸಪರೇಟ್ ಫೋಲ್ಡರ್ ಆರ್ ಫೈಲ್ ಫಾರ್ ಈಚ್ ಪರ್ಟಿಕ್ಯುಲರ್ ಡೇಟಾನ ನಾವು ಫೈಲ್ ಓರಿಯೆಂಟೆಡ್ ಸಿಸ್ಟಮ್ ನಲ್ಲಿ ನೋಡ್ಬೋದು. ಸೊ ಇಟ್ ಈಸ್ ಅ
ಓಲ್ಡ್ ಸಿಸ್ಟಮ್ ಆಫ್ ಹ್ಯಾಂಡ್ಲಿಂಗ್ ಡೇಟಾ. ಫೈಲ್ ಓರಿಯೆಂಟೆಡ್ ಸಿಸ್ಟಮ್ ಏನಾಗಿತ್ತಂದರೆ ಇದು ಒಂದು ಓಲ್ಡ್ ಸಿಸ್ಟಮ್ ಆಗಿತ್ತು. ಇಲ್ಲಿ ಡೇಟಾನ ಯಾವ ರೀತಿ ಸ್ಟೋರ್ ಮಾಡ್ತೀವಿ ಅಂದರೆ, ಸೊ ದಿಸ್ ಸಿಸ್ಟಮ್ ಎಸೆನ್ಷಿಯಲಿ ಇಮಿಟೇಟೆಡ್ ದ ಮ್ಯಾನ್ಯುವಲ್ ಫೈಲ್ ಸಿಸ್ಟಮ್. ನಾವು ಮ್ಯಾನ್ಯುವಲ್ ಆಗಿ ಯಾವ ರೀತಿ ಫೈಲನ್ನು ಮೇಂಟೈನ್ ಮಾಡ್ತಿದ್ವಲ್ಲ ಅದನ್ನೇ ಇದು ಇಮಿಟೇಟ್ ಮಾಡುವಂತಾಗಿತ್ತು. ಓನ್ಲಿ ಇಟ್ ಯೂಸ್ ದಿ ಕಂಪ್ಯೂಟರ್ಸ್ ಟು ಸ್ಟೋರ್ ದೇರ್ ಇನ್ಫಾರ್ಮೇಷನ್. ಓಕೆ, ಇಟ್ ಇನ್ವಾಲ್ವ್ಸ್ ಕ್ರಿಯೇಟಿಂಗ್ ಅ ಸೆಟ್ ಆಫ್ ಫೈಲ್ಸ್ as needed for each transaction processing application such as sales or purchase. Suppose in a company, in an organization, you have sales related information and purchase related information. So they can make the different files for each of those ಡಿಪಾರ್ಟ್ಮೆಂಟ್ ಆ್ಯಂಡ್ ಸ್ಟೋರ್ ಇನ್ ಅ ಪರ್ಟಿಕ್ಯುಲರ್ ಫೈಲ್. ಈ ರೀತಿ ನಾವು ಸಪ್ರೇಟ್ಗಳನ್ನ ಫೈಲ್ಗಳನ್ನ ಮಾಡಿ ಸ್ಟೋರ್ ಮಾಡುವಂಥ ವ್ಯವಸ್ಥೆ ನಾವು ಫೈಲ್ ಓರಿಯೆಂಟೆಡ್ ಸಿಸ್ಟಮ್ನಲ್ಲಿ ನೋಡ್ಬೋದು. ದೀಸ್ ಸಿಸ್ಟಮ್ಸ್ started by using sequential file or flat files. sequential file ರೀತಿಯಲ್ಲಿ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಯಾವ್ಯಾವ ಇನ್ಫಾರ್ಮೇಷನ್ ಫೈಲ್ಸ್ ಬರ್ತಾವಲ್ಲ ಅದನ್ನ ಸಿಕ್ವೆನ್ಷಿಯಲ್ ಆಗಿ 1 ಫೈಲ್, 2nd, 3rd ಈ ರೀತಿ ಫೈಲ್ಗಳನ್ನು ಸ್ಟೋರ್ ಮಾಡಲಿಕ್ಕೆ ಸಿಕ್ವೆನ್ಷಿಯಲ್ ಫೈಲ್ ಅಥವಾ ಫ್ಲಾಟ್ ಫೈಲ್ಸ್ ಅಂತೀವಿ. ಅಂದರೆ ಯಾವುದು ಮೊದಲು ಬರ್ತದಲ್ಲ ಅದನ್ನು ಸ್ಟೋರ್ ಮಾಡೋದು, ನೆಕ್ಸ್ಟ್ ಬಂದಿದ್ದು ಅದ್ರ ಕೆಳಗಡೆ, ಈ ರೀತಿ ಸಿಕ್ವೆನ್ಷಿಯಲ್ ಅಂದರೆ ಒಂದಾದ ತಕ್ಷಣ ಒಂದು ಈ ರೀತಿ 1 by 1 ಸ್ಟೋರ್ ಮಾಡಲು ಇದನ್ನು ಮಾಡುವ ರೀತಿಯಲ್ಲಿ ನಾವು ಫೈಲ್ ಓರಿಯೆಂಟೆಡ್ ಸಿಸ್ಟಮನ್ನು ಯೂಸ್ ಮಾಡ್ತಿದ್ರು. ದೆನ್ ದೇರ್ ಆರ್ ಸ್ಟೋರೇಜ್ ಆ್ಯಂಡ್ ರಿಟ್ರೀವಲ್ ಮೆಥಡ್ಸ್ ಅಪ್ಲೈ ಟು ಕಸ್ಟಮರ್ ಫೈಲ್ಸ್. ಈ ರೀತಿ ನಾವು ಫೈಲ್ ಓರಿಯೆಂಟೆಡ್ ಸಿಸ್ಟಮ್ನಲ್ಲಿ ಫೈಲನ್ನು ಸೇವ್ ಮಾಡ್ತಿದ್ದೀವಲ್ಲ, ಸಪೋಸ್ ವಿ ಹ್ಯಾವ್ ಅ ಕಸ್ಟಮರ್ ಫೈಲ್, ಒಂದು ಕಸ್ಟಮರ್ ಫೈಲ್ ಇದೆ, ಅದನ್ನು ನಾವು ಯಾವ ರೀತಿ ಸ್ಟೋರ್ ಮಾಡಬಹುದು, ಆಮೇಲೆ ಯಾವ ರೀತಿ ಅದನ್ನು ರಿಟ್ರೀವ್ ಅಕ್ಸೆಸ್ ಮಾಡ್ಕೋಬೋದನ್ನು ನಾವು ನೋಡೋಣ. ದೇರ್ ಆರ್ ಸೆವರಲ್ ಮೆಥಡ್ಸ್ ಟು ಡೂ ದಿಸ್. ಆ ರೀತಿ ಮಾಡುವಾಗ ಸಾಕಷ್ಟು ಮೆಥಡ್ಗಳು ಬರ್ತವೆ. ದ ಫಸ್ಟ್ ಒನ್ ಈಸ್ ಸಿಕ್ವೆನ್ಷಿಯಲ್ ಫೈಲ್. ಜಸ್ಟ್ ನಾವು ಐ ಟಾಕ್ಡ್ ಅಬೌಟ್ ಸಿಕ್ವೆನ್ಷಿಯಲ್ ಅಂದ್ರೆ ಏನು, ಫೈಲ್ಗಳು ಒಂದಾದ ತಕ್ಷಣ ಒಂದು ಸೇವ್ ಮಾಡ್ತಿದ್ದಾರೆ, ಆಮೇಲೆ ನಿಮಗೆ ಒಂದು ವೇಳೆ ಅದನ್ನು ರಿಟ್ರೀವ್ ಮಾಡಬೇಕಂದ್ರೂ ಕೂಡ ನಾವು ಒಂದಾದ ತಕ್ಷಣ ನೀವು ನೋಡ್ಕೊಂಡು ರಿಟ್ರೀವ್ ಮಾಡ್ಕೊಳ್ಳುವಂಥದ್ದು. ಸೊ ದ ಕಸ್ಟಮರ್ ರೆಕಾರ್ಡ್ ಆರ್ ಸ್ಟೋರ್ಡ್ ಸಿಕ್ವೆನ್ಷಿಯಲಿ ಇನ್ ವಿಚ್ ದೇ ಆರ್ ಎಂಟರ್ಡ್ ಇನ್ ಟು ದ ಫೈಲ್. ಸಪೋಸ್ ಐ ಹ್ಯಾವ್ ಅ ಕಸ್ಟಮರ್ ರೆಕಾರ್ಡ್, ಒಂದು ಕಸ್ಟಮರ್ದು ರೆಕಾರ್ಡ್ಸ್ ಇದಾವೆ ಒಂದು ಕಂಪ್ನಿದು, ಅದನ್ನು ನಾವು ಸಿಕ್ವೆನ್ಷಿಯಲ್ ಫೈಲ್ನಲ್ಲಿ ಒಂದಾದ ತಕ್ಷಣ ಕಸ್ಟಮರ್ ಇನ್ಫಾರ್ಮೇಷನ್ ಯಾವ ಬರ್ತಾವಲ್ಲ ಅದು ಒಂದಾದ ತಕ್ಷಣ ಅದನ್ನು ಸ್ಟೋರ್ ಮಾಡುವಂಥದ್ದು, ಸೇವ್ ಮಾಡುವಂಥದ್ದು, ಇದಕ್ಕೆ ನಾವು ಸಿಕ್ವೆನ್ಷಿಯಲ್ ಅಂತ ಹೇಳ್ತೀವಿ. ಒಂದಾದ ತಕ್ಷಣ ಒಂದನ್ನು ಸ್ಟೋರ್ ಮಾಡೋದಕ್ಕೆ ಸಿಕ್ವೆನ್ಷಿಯಲ್ ಮೆಥಡ್ ಅಂತೀವಿ. ಹಿಯರ್ ರಿಕಾರ್ಡ್ ರಿಟ್ರೀವ್ ಇಸ್ ಆಲ್ಸೋ ಸಿಕ್ವೆನ್ಷಿಯಲ್. ನಾವು ಅದನ್ನು ಯಾವ ರೀತಿ, ಸಪೋಸ್ ನನಗೆ ಐ ಹ್ಯಾವ್ ಅ 100 ಕಸ್ಟಮರ್ ರೆಕಾರ್ಡ್, I have a company or an organization, I have stored 100 customer record or 1000 customer record ಅಂತ ಇಟ್ಕೊಳ್ಳಿ. So I want a information of the 100th customer information. ಆವಾಗ ನಾನು I need to go through the 1st, 2nd, 3rd till 100. ನಾನು ಮೊದಲನೇ ಇರುವಂತಹ 99 ರೆಕಾರ್ಡ್ಗಳನ್ನು ಕೂಡ ಓದಬೇಕಾಗಿತ್ತು. ಸೊ ದಿಸ್ ಈಸ್ ದ ಡ್ರಾಬ್ಯಾಕ್ ಆಫ್ ವಾಟ್ ಸಿಕ್ವೆನ್ಷಿಯಲ್ ಫೈಲ್. ಐ ಕುಡ್ ನಾಟ್ ಗೆಟ್ ಡೈರೆಕ್ಟ್ಲಿ ದ 100th ಪರ್ಸನ್ಸ್ ರೆಕಾರ್ಡ್. ಇಲ್ಲಿ ಸಿಕ್ವೆನ್ಷಿಯಲ್ ಫೈಲ್ನಲ್ಲಿ ಏನಾಗ್ತದೆ ಅಂದರೆ ನಾವು ಸಿಕ್ವೆನ್ಷಿಯಲ್ ಆಗಿ ಒಂದಾದ ತಕ್ಷಣ ಇನ್ನೊಂದು ನೋಡ್ಕೋತ ಬಂದು ನಮಗೆ ಯಾವ್ದು ರೆಕಾರ್ಡ್ ಬೇಕಲ್ಲ ಅದನ್ನು ನೋಡುವಂತಹ ವ್ಯವಸ್ಥೆ ಇತ್ತು. ಸೊ ದಟ್ ಈಸ್ ಅ ಮೇನ್ ಡ್ರಾಬ್ಯಾಕ್ ಆಫ್ ವಾಟ್ ದ sequential file. Okay, so if you want the 100th number of customer, then you can apply the sorting technique. Suppose a customer name Y Z ಈ ರೀತಿ ಇತ್ತಂದ್ರೆ ನೀವು ಅದನ್ನು ಸಾಲ್ಟ್ ಡಿಕ್ರೀಸಿಂಗ್ ಆರ್ಡರ್ ಮಾಡಿ ಅದು ಮೇಲ್ ಬರುವಂಗೆ ಮಾಡಿ ನೀವು ನೋಡಬಹುದಾಗಿತ್ತು. ಸೊ ವಿ ನೀಡ್ ಟು ಅಪ್ಲೈ ದ ಸಾರ್ಟಿಂಗ್ ಟೆಕ್ನಿಕ್ ಟು ರೀಡ್ ಅ ಸಿಕ್ವೆನ್ಷಿಯಲ್ ಫೈಲ್ ಅಂತ ಹೇಳ್ತೀವಿ. ಗೆಟಿಂಗ್? ಸೊ ನೆಕ್ಸ್ಟ್ ಒನ್ ಈಸ್ ISAM file, that is Index Sequential Access Method. Okay, it is also as same as that of the sequential file. It is similar to sequential method and data are stored sequentially in files. Data ಇಲ್ಲಿ files ನಲ್ಲಿ sequential ಆಗಿನೇ ಇಲ್ಲಿನೂ ಸ್ಟೋರ್ ಆಗಿರ್ತವೆ. Here another index file is created with the customer record and physical address of the record. So sequential file ತರಾನೇ ಇಲ್ಲೂ ಡೇಟಾ ಆಫ್ ಅ ಪರ್ಟಿಕ್ಯುಲರ್ ಕಸ್ಟಮರ್ ಒಂದು ಫೈಲ್ನಲ್ಲಿ ಸ್ಟೋರ್ ಆಗಿರ್ತವೆ. ಆದರೆ ಪ್ರತಿಯೊಂದು ಕಸ್ಟಮರಿಗೆ ಒಂದು ಇಂಡೆಕ್ಸ್ ಫೈಲನ್ನು ಸಪರೇಟ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ಇಂಡೆಕ್ಸ್, ಆ ಇಂಡೆಕ್ಸ್ ಮೇಲೆ ನೀವು ಫಿಸಿಕಲ್ ಅಡ್ರೆಸ್ಸನ್ನು ನೋಡಿ ಆ ಪರ್ಟಿಕ್ಯುಲರ್ ಕಸ್ಟಮರ್ ಇನ್ಫಾರ್ಮೇಷನ್ನ ನೋಡುವಂಥದ್ದಾಗಿದ್ದು. ಸೊ ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ಇಂಡೆಕ್ಸ್ ಫೈಲ್. ನೆಕ್ಸ್ಟ್ ಒನ್ ಈಸ್ VSAM ಫೈಲ್.
Okay, that is virtual storage access method. VSM is the virtual storage access method. Here this method is improvement over the ISM. Okay, the index file ಅನ್ನೇ ಏನಿರ್ತಲ್ಲ ಅದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ VSM ಫೈಲ್ ಅನ್ನು ನಾವು ಕ್ರಿಯೇಟ್ ಮಾಡುವಂಥದ್ದು. These provide for indexed access. ನಾವು ಇಂಡೆಕ್ಸ್ ಫೈಲ್ನಲ್ಲಿ ಯಾವ ರೀತಿ ಇಂಡೆಕ್ಸ್ ಪರ್ಟಿಕ್ಯುಲರ್ ಒಂದು ಕಸ್ಟಮರ್ಗೆ ಯಾವ ರೀತಿ ಬೇರೆ ಇಂಡೆಕ್ಸ್ ಫೈಲ್ನ ಕ್ರಿಯೇಟ್ ಮಾಡಿ ಅದರ ಮೂಲಕ ನಾವು ಫಿಸಿಕಲ್ ಅಡ್ರೆಸ್ಸನ್ನು ಕಂಡುಹಿಡಿದು ನಾವು ರೆಕಾರ್ಡನ್ನು ನೋಡ್ತಿದ್ದೀವಲ್ಲ, ಅದೇ ರೀತಿ ಇಲ್ಲೂ ಕೂಡ ಇಂಡೆಕ್ಸ್ ಫೈಲನ್ನು ಯೂಸ್ ಮಾಡ್ತಾರೆ. ಆದರೆ ದೇ ಯೂಸ್ ದ ಡಿಫರೆಂಟ್ ಅಲ್ಗೋರಿದಮ್ ಟು ಚೆಕ್ ದ ಫಿಸಿಕಲ್ ಅಡ್ರೆಸ್ ಆಫ್ ಅ ಪರ್ಟಿಕ್ಯುಲರ್ ಕಸ್ಟಮರ್. ಅಲ್ಲಿ ಬೇರೆ ಬೇರೆ ಅಲ್ಗೋರಿದಮ್ಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ನ ಯೂಸ್ ಮಾಡಿ ಅಲ್ಲಿ ಪರ್ಟಿಕ್ಯುಲರ್ ಕಸ್ಟಮರ್ ಅಡ್ರೆಸ್ಸನ್ನು ಕಂಡುಹಿಡಿಯುವಂಥದ್ದು. ಓಕೆ, ದೀಸ್ ಆರ್ ಬೇಸ್ಡ್ ಆನ್ ದಿ ವರ್ಚುವಲ್ ಸ್ಟೋರೇಜ್ ಎಕ್ಸೆಸ್ ಮೆಥಡ್. ಸೊ ನೌ we have discussed the file oriented system and we have also seen the DBMS, that is database management system. So the advantages of DBMS over file oriented system ಅನ್ನು ನಾವು ನೋಡೋಣ. ಓಕೆ, ನಾವು ಮೊದಲು ಫೈಲ್ ಓರಿಯೆಂಟೆಡ್ ಸಿಸ್ಟಮ್ ಅನ್ನು ನೋಡ್ತಿದ್ವಿ. ಅಲ್ಲಿ ಯಾವ ರೀತಿ ಡೇಟಾನ ಸ್ಟೋರ್ ಮಾಡಿ ಮತ್ತು ಅದನ್ನು ಎಕ್ಸೆಸ್ ಮಾಡಬೇಕಾದ್ರೆ ಏನೇನು ಮೆಥಡ್ಸನ್ನು ಅಪ್ಲೈ ಮಾಡಿದ್ವಿ. ಆದರೆ ನಾವು DBMS ಮೂಲಕ ನಾವು ಡೇಟಾನ ಸ್ಟೋರ್ ಮಾಡಿದಾಗಿದ್ದಲ್ಲಿ ಅಲ್ಲಿ ಅದರ ಅಡ್ವಾಂಟೇಜಸ್ಗಳು ಫೈಲ್ ಓರಿಯೆಂಟೆಡ್ ಸಿಸ್ಟಮ್ಗಿಂತ ಯಾವ ರೀತಿ ಹೆಚ್ಚಿಗೆ ಇರ್ತಾವೆ ಅಂತ ಹೇಳಿ ಕಂಪೇರ್ ಮಾಡಿ ಇಲ್ಲಿ ನೋಡೋಣ. ದ ಫಸ್ಟ್ ಒನ್ ಈಸ್ ಡೇಟಾ ರಿಡಂಡೆನ್ಸಿ ಆ್ಯಂಡ್ ಇನ್ಕನ್ಸಿಸ್ಟೆನ್ಸಿ. ರಿಡಂಡೆನ್ಸಿ ಅಂದ್ರೇನು? ಅನವಶ್ಯಕವಾಗಿ ಸೇಮ್ ಇರುವಂಥ ಫೈಲ್ಗಳನ್ನು ಮತ್ತೊಮ್ಮೆ ಡುಪ್ಲಿಕೇಟ್ ಆಗಿ ಸ್ಟೋರ್ ಮಾಡುವಂತಿಲ್ಲ. ಓಕೆ, ಸೊ ಇಟ್ ಟೇಕ್ಸ್ ದ ಹ್ಯೂಜ್ ಅಮೌಂಟ್ ಆಫ್ ಸ್ಪೇಸ್ ಅನ್ನು ತಗೊಳ್ತದೆ. ಓಕೆ, ಸೊ ವಾಟ್ ಇಟ್ ಡಸ್, ಇನ್ನು DBMS ನಲ್ಲಿ ಏನು ಮಾಡ್ತದೆ ಅಂದರೆ ಇಟ್ ಮೇಕ್ಸ್ ಅ ರಿಪಾಸಿಟರಿ ಆಫ್ ಅ ಡೇಟಾ ಆ್ಯಂಡ್ ಇಟ್ ಅಲೋ ದ ಯೂಸರ್ ಟು ಎಕ್ಸೆಸ್ ದ ಸೇಮ್ ಡೇಟಾ ವೆನ್ ಎವರ್ ದೇ ರಿಕ್ವೈರ್ಡ್. ರಿಪಾಸಿಟರಿ ಡೇಟಾ ಒಂದು ಸೆಂಟ್ರಲೈಸ್ಡ್ ಡೇಟಾನ ಮಾಡಿಟ್ಟು ಯಾವಾಗ ಬೇಕು ಯೂಸರ್ ಅದನ್ನು ಯೂಸ್ ಮಾಡ್ಕೋಂಥ ವ್ಯವಸ್ಥೆನೇ ಮಾಡಿಕೊಡ್ತದೆ. ಪ್ರತಿಯೊಂದು ಸಪೋಸ್ ಒಂದು ಕಂಪನಿಯಲ್ಲಿ ಕಸ್ಟಮರ್ ಡೇಟಾ, ಪರ್ಚೇಸ್ ಡೇಟಾ ಅಂತಿರ್ತದೆ. ಆ ಪರ್ಟಿಕ್ಯುಲರ್ ಕಸ್ಟಮರ್ ಐ ಡಿ, ಪರ್ಚೇಸ್ ಐ ಡಿ ಎಲ್ಲನೂ ಇರ್ತವೆ. ಆ ಇನ್ಫಾರ್ಮೇಷನ್ ಕಸ್ಟಮರ್ ಇನ್ಫಾರ್ಮೇಷನ್ ಪರ್ಚೇಸ್ನಲ್ಲಿನೂ ಇರ್ತವೆ. ಬೇರೆ ಬೇರೆ ಸ್ಟೋರ್ ಮಾಡೋಕ್ಕಿಂತ ಒಂದೇ ಕಡೆ ಸ್ಟೋರ್ ಮಾಡಿದ್ರೆ ನಾವು ಏನಾಗ್ತದೆ, ಸ್ಪೇಸನ್ನು ಕಡಿಮೆ ಮಾಡುವಂಥದ್ದು. ಸೊ ಇಟ್ ಪ್ರೊವೈಡ್ ದ ರಿಪಾಸಿಟರಿ ಆಫ್ ಅ ಪರ್ಟಿಕ್ಯುಲರ್ ಡೇಟಾ ಆಫ್ ಅ ಯೂಸರ್ ಆ್ಯಂಡ್ ವೆನ್ ಎವರ್ ದೇ ರಿಕ್ವೈರ್ ದೇ ಕ್ಯಾನ್ ಯೂಸ್ ಇಟ್. ಸೊ ಈ ರೀತಿ ಮಿನಿಮಮ್ ರಿಡಂಡೆನ್ಸಿ ಅಥವಾ ನೋ ರಿಡಂಡೆನ್ಸಿ ಮಾಡುವುದರಿಂದ ನಾವು ಕನ್ಸಿಸ್ಟೆನ್ಸಿ ಆಫ್ ಡೇಟಾನ ನಾವು ಮೇಂಟೈನ್ ಮಾಡಬಹುದು. ಅನವಶ್ಯವಾಗಿ ಬೇರೆ ಒಂದೇ ಥರನಾದ ಡೇಟಾನ 2-3 ಕಡೆ ಫೈಲ್ನಲ್ಲಿ ಮಾಡೋದ್ರಿಂದ ಇದು ಸ್ಪೇಸ್ ತಗೊಳ್ಳುತ್ತದೆ. ಸೊ ಅದನ್ನು ಕಡಿಮೆ ಮಾಡಲು ನಾವು ಏನು ಮಾಡ್ತೀವಿ, DBMS ಅನ್ನು ಯೂಸ್ ಮಾಡ್ತೀವಿ. ಆದರೆ ಫೈಲ್ಸ್ನಲ್ಲಿ ಆ ರೀತಿ ಇಲ್ಲ. ಇಟ್ ವಿಲ್ ನಾಟ್ ಅಲೋ ಸಚ್ ಫೆಸಿಲಿಟಿ. ನೆಕ್ಸ್ಟ್ ಒನ್ ಈಸ್ ಡೇಟಾ ಶೇರಿಂಗ್. ಫೈಲ್ ಓರಿಯೆಂಟೆಡ್ ಸಿಸ್ಟಮ್ನಲ್ಲಿ here the data sharing will not allow. It is a complex process in file oriented system, but DBMS allows the user to share their information and access their information through the centralized data storage system. There will be a centralized data storage system where all information will be stored there. Whenever the user require, they can access that data and they can use, but they cannot modify the data. ಒಂದು ಸೆಂಟ್ರಲೈಸ್ಡ್ ಇನ್ಫಾರ್ಮೇಷನ್ ಅಂತೇಳಿ ಒಂದು ಸೆಂಟ್ರಲ್ ಆಗಿರುವಂತಹ ಇನ್ಫಾರ್ಮೇಷನ್ ಸ್ಟೋರೇಜ್ ಇರ್ತದೆ. ಯಾವ ಯೂಸರ್ ತಮಗೆ ಬೇಕಾದಂತಹ ಡೇಟಾನ ಅದರಿಂದ ಯೂಸ್ ಮಾಡ್ಕೋಬೋದು, ಆದರೆ ಮಾಡಿಫಿಕೇಶನ್ ಮಾಡುವಂತಿಲ್ಲ. ನೆಕ್ಸ್ಟ್, ಡೇಟಾ ಕನ್ಕರೆನ್ಸಿ. ಸೊ ಇಟ್ ಡಸ್ ನಾಟ್ ಅಲೋಸ್ ದ ಡುಪ್ಲಿಕೇಶನ್ ಆಫ್ ಡೇಟಾ. ಡುಪ್ಲಿಕೇಶನ್ ಡೇಟಾನ ಕೊಡೋಂಗಿಲ್ಲ. ಆಮೇಲೆ ಆಟ್ ಅ ಟೈಮ್ more than 2 user can access the same data. Suppose 2 user want the same file, ಆವಾಗ ಅದು ಇಬ್ಬರು ಯೂಸರ್ಗೆ ಸೇಮ್ ಫೈಲನ್ನು ಎಕ್ಸೆಸ್ ಮಾಡ್ಕೊಳ್ಳೋ ಅವಕಾಶವನ್ನು ಕೊಡ್ತದೆ. ದ್ಯಾಟ್ ಈಸ್ ಕನ್ಕರೆನ್ಸಿ. ಅಂದ್ರೆ ಏನು? at a same time they can provide the more than 2 users to access the same file. Then data searching. In file oriented system, data searching is a complex one, but in DBMS it provides some query method to access the data search. ನಮಗೆ ಡೇಟಾ ಯಾವುದು ಬೇಕಾಗಿದೆ ಪರ್ಟಿಕ್ಯುಲರ್ ಡೇಟಾ ಅದನ್ನು ಸರ್ಚ್ ಮಾಡಲಿಕ್ಕೆ ಕ್ವೆರಿ ಅಂತಿರ್ತವೆ. ಅದನ್ನು ಕ್ವಶನ್ಸ್ ಟೈಪ್ ದೇ ಕ್ಯಾನ್ ಅಪ್ಲೈ ದ ಕ್ವೆರಿ ಆ್ಯಂಡ್ ದೆನ್ ಗೆಟ್ ದ ಇನ್ಫಾರ್ಮೇಷನ್. ದೆನ್ ಡೇಟಾ ಇಂಟಿಗ್ರಿಟಿ.
Okay, it is also provide the data integration of data na ಮಾಡಲು ಅವಕಾಶ ಮಾಡಿಕೊಡ್ತದೆ and provide the consistency of the data. ಅನಾಮಲೀಸ್ ಅನ್ನ ಮಾಡಲಿಕ್ಕೆ ಕೊಡಂಗಿಲ್ಲ. ಸಪೋಸ್ 2 ಯೂಸರ್ ಒಂದು ಫೈಲ್ ಅನ್ನ ಯೂಸ್ ಮಾಡ್ತಿರ್ತಾರೆ, 2 ಯೂಸರ್ ಕ್ಯಾಂಟ್ ಅಥವಾ ಎರಡು ವ್ಯಕ್ತಿಗಳು ಒಮ್ಮೆ ಒಂದು ಡೇಟಾನ ಮಾಡಿಫಿಕೇಶನ್ ಮಾಡಲಿಕ್ಕೆ ಕೊಡುವುದಿಲ್ಲ. ದ್ಯಾಟ್ ಈಸ್ ಡೇಟಾ ಇಂಟಿಗ್ರಿಟಿ ಅಂತ ಹೇಳಿ ಹೇಳ್ಬೋದು. ಸಪೋಸ್ ಒನ್ ಯೂಸರ್ ಹ್ಯಾಸ್ ಚೇಂಜ್ ದ ಡೇಟಾ ಅಂಡ್ ಅಗೇನ್ ಅನದರ್ ಯೂಸರ್ ಕಾಂಟ್ ಚೇಂಜ್ ದ ಡೇಟಾ, ಇಟ್ ವಿಲ್ ಮೇಕ್ ದ ಅನಾಮಲೀಸ್ ಅಂತ ಹೇಳ್ತೀವಿ. ಸೊ ಡೇಟಾ ಇಂಟಿಗ್ರಿಟಿ ಈ ರೀತಿ ಪ್ರೊವೈಡ್ ಮಾಡುವಂಥದ್ದು. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ವಾಟ್ DBMS over the file oriented system. Next, the components or parts of database system. So we have discussing till now what DBMS, that is database management system. If we want to develop or it should work properly, it should have the particular components. ಅದು ತನ್ನದೇ ಆದ ಕಂಪೋನೆಂಟ್ಸ್ ಅಥವಾ ಎಲಿಮೆಂಟ್ಸ್ ಅನ್ನು ಹೊಂದಿರ್ತದೆ. ಒಂದು DBMS ಡೆವಲಪ್ ಆಗಬೇಕಾದ್ರೆ ಇಟ್ ಹ್ಯಾಸ್ 4 components. Okay, it is a system of maintaining database information and record with the help of a computer based system. Okay, database system andre it is a system of maintaining database. ಡೇಟಾಬೇಸ್ ಸಿಸ್ಟಮ್ ಮೇನ್ಲಿ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡೇಟಾಬೇಸನ್ನು ಮೇಂಟೈನ್ ಮಾಡಲು ಯೂಸ್ ಮಾಡ್ತೀವಿ. ಡೇಟಾಬೇಸ್ನಲ್ಲಿ ಏನಿರ್ತವೆ ಇನ್ಫಾರ್ಮೇಷನ್, ಯೂಸರ್ ಇನ್ಫಾರ್ಮೇಷನ್ ಮತ್ತು ಯೂಸರ್ ರೆಕಾರ್ಡ್ಸ್ ಇರ್ತವೆ. ಅದನ್ನು ಮೇಂಟೈನ್ ಮಾಡಲು ನಾವು ಯಾವ ಸಿಸ್ಟಮನ್ನು ಯೂಸ್ ಮಾಡ್ತೀವಿ ಅಂದರೆ ಡೇಟಾಬೇಸ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಆಗಿರ್ತದೆ. ದೆನ್ ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ ಡೇಟಾಬೇಸ್ ಸಿಸ್ಟಮ್? ವಿ ಆರ್ ಯೂಸಿಂಗ್ ದ ಡೇಟಾಬೇಸ್ ಮೀನ್ಸ್ ಇಟ್ ಶುಡ್ ಹ್ಯಾವ್ ಸಮ್ ಅಪ್ಲಿಕೇಶನ್ಸ್, ರೈಟ್? ದ ಫಸ್ಟ್ ಥಿಂಗ್ ಈಸ್ ಬ್ಯಾಂಕಿಂಗ್ ಸಿಸ್ಟಮ್ ಆ್ಯಂಡ್ ATM. ನಾವು DBMS ಅನ್ನು ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಮತ್ತು ATMನಲ್ಲಿ ಯೂಸ್ ಮಾಡ್ಬೋದು. ಬಿಕಾಸ್ ವಿ ವಾಂಟ್ ದ ಸ್ಟೋರೇಜ್ ಇನ್ಫಾರ್ಮೇಷನ್ ಆಫ್ ವಾಟ್ ಆಲ್ ದ ಅಕೌಂಟೆಂಟ್ ಕಸ್ಟಮರ್ಸ್ ಯಾರ್ಯಾರು ಎಷ್ಟೆಷ್ಟು ಅಮೌಂಟನ್ನು ಡೆಪಾಸಿಟ್ ಮಾಡಿದ್ರು, ರಿಟ್ರೀವ್ ಮಾಡ್ಕೊಂಡ್ರು, ಡೆಬಿಟು ಕ್ರೆಡಿಟು, ಆಮೇಲೆ ATMನಲ್ಲಿ ಎಷ್ಟು ಅಮೌಂಟ್ ಇದೆ, ಅವ್ರ ಪರ್ಟಿಕ್ಯುಲರ್ ಅಕೌಂಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಎಲ್ಲನೂ ಮೇಂಟೈನ್ ಮಾಡಲಿಕ್ಕೆ ನಮಗೆ DBMS ಅವಶ್ಯ. ದೆನ್ ಫ್ಲೈಟ್ ರಿಸರ್ವೇಷನ್ ಸಿಸ್ಟಮ್. ನಾವು ರಿಸರ್ವೇಷನ್ ಬುಕ್ ರಿಸರ್ವೇಷನ್ ಮಾಡ್ತಿರ್ಬೋದು, ಫ್ಲೈಟ್ದು ಬುಕ್ಕಿಂಗ್ ಮಾಡುವಾಗ ಅಲ್ಲಿಯೂ ಕೂಡ ನಾವು DBMS ಮೇಂಟೈನ್ ಮಾಡ್ತೀವಿ. ಬಿಕಾಸ್ ವಿ ವಾಂಟ್ ಟು ಮೇಂಟೈನ್ ದ ಡೇಟಾ ಆಫ್ ಆರ್ ದ ರಿಕಾರ್ಡ್ ಆಫ್ ಈಚ್ ಆ್ಯಂಡ್ ಎವ್ರಿ ಪ್ಯಾಸೆಂಜರ್ ಅಂತ ಹೇಳ್ತೀವಿ. Then computerized library system. If you are making the library system through the computerized, ನಮ್ಮ ಲೈಬ್ರರಿಯಲ್ಲಿ ಎಷ್ಟೆಷ್ಟು ಬುಕ್ಸ್ ಅವೈಲೇಬಲ್ ಇದೆ, ಸ್ಟೂಡೆಂಟ್ಸ್ ಎಷ್ಟು ಬುಕ್ ತೊಗೊಂಡಿದ್ದಾರೆ, ದೆನ್ ಕರೆಂಟ್ ಸ್ಟಾಕ್ ಎಷ್ಟಿದೆ, ಇದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ನಾವು ಅಲ್ಲೂ ಕೂಡ ಯೂಸ್ ಮಾಡ್ಬೋದು. ದೆನ್ ಸ್ಟಾಕ್ ಟ್ರೇಡಿಂಗ್ ಸಿಸ್ಟಮ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ಟಾಕ್ ಎಷ್ಟಿದೆ ಅಂತ ಹೇಳಿ ನೋಡಲಿಕ್ಕೆ ಪರ್ಚೇಸು ಸೇಲ್ಸು ಎಲ್ಲನೂ ಮೇಂಟೈನ್ ಮಾಡಲಿಕ್ಕೆ ನಾವು DBS ಅನ್ನು ಯೂಸ್ ಮಾಡುವಂಥದ್ದು. ಸೊ ದೇರ್ ಆರ್ ದ 4 components of what? The DBMS. A database composed of actually 4 components. This is important question for your examination. They may or they will ask you for 15 marks. Explain the components of database system with neat diagram. Okay, they have asked, and also the advantages of, previously we discussed now the advantages of DBMS over the file oriented system, that is also for 5 marks. All questions are important. So we have 4 what? The components. The first one is data, hardware, software and the user. So these all components coordinates with each others and what? They form an effective database system. ಇವು 4 ಕಂಪೋನೆಂಟ್ಸ್ಗಳು ತಮ್ಮ ಒಂದಕ್ಕೊಂದು ಕನೆಕ್ಟ್ ಆಗಿ ತಮ್ಮ ಕಾರ್ಯವೈಖರಿಗಳನ್ನು ತೋರಿಸುತ್ತಾ ಯಾವ ರೀತಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಮೇಂಟೈನ್ ಮಾಡ್ತಾವೆ ಅಂತ ಹೇಳಿ ನಾವು ನೋಡೋಣ. ದ ಫಸ್ಟ್ ಒನ್ ಈಸ್ ಡೇಟಾ. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಪೋನೆಂಟ್ ಆಫ್ ಡೇಟಾಬೇಸ್ ಸಿಸ್ಟಮ್ ಬಿಕಾಸ್ ವಿ ಆರ್ ಡೆವಲಪ್ಡ್ ಡೇಟಾಬೇಸ್ ಬಿಕಾಸ್ ವಿ ವಾಂಟ್ ಟು ಸ್ಟೋರ್ ದ ಡೇಟಾ. ಡೇಟಾಬೇಸ್ ಸಿಸ್ಟಮ್ ಈಸ್ ಆಲ್ ಅಬೌಟ್ maintaining the information as well as record of a particular user. So it is important thing. DBMS is exists to collect, store, process and access the data. Now DBMS the main task it used to collect the data, process on that, modify and provide it to the user. Then data is nothing but it's a collection of fact and figures,
that can be proceeded to produce the meaningful information. Data ಅನ್ನೋದು ಒಂದು it's a fact and figure which provide the meaningful information. It acts as a bridge between the software, hardware and user. ಈ ಯೂಸರ್ ಅನ್ನುವಂಥ ಒಂದು ಕಂಪೋನೆಂಟು ಉಳಿದ 3 ಕಂಪೋನೆಂಟ್ಗೆ ಬ್ರಿಡ್ಜ್ ಆಗಿ ಅವನ್ನ ಕೂಡಿಸಲು ವರ್ಕ್ ಮಾಡುವಂಥದ್ದು. ಎಕ್ಸಾಂಪಲ್ಸ್ ಆಫ್ ಡೇಟಾ ಆರ್ the roll number, name, address. Suppose I have a student data in our college. I have a student data. Student data nalli ನಾವು ಏನು ನೋಡಬಹುದು? ಸ್ಟೂಡೆಂಟ್ ನೇಮ್ ನೋಡಬಹುದು, ಅವರ ಅಡ್ರೆಸ್ ನೋಡಬಹುದು, ಅವ್ರ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ದೇರ್ ಪೇರೆಂಟ್ಸ್ ಅಡ್ರೆಸ್, ದೇರ್ ಮೊಬೈಲ್ ನಂಬರ್ಸ್, ಸ್ಟ್ರೀಟ್ ಅಡ್ರೆಸ್, ದ ಸಿಟಿ, ಯಾವುದೇ ಕೂಡ ನಾವು ಡೇಟಾ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ದೀಸ್ ಆರ್ ಡೇಟಾ. ಇನ್ ಅವರ್ DBMS we have several types of data. It may be the user data, the metadata. Metadata ಅಂದರೆ the data of another data ಗೆ ನಾವು metadata ಅಂತ ಹೇಳ್ತೀವಿ. Then we have another type of data, that is application data. So this is about what? Data. The next one is hardware. So this is the second component of our DBMS system. It consists of the set of physical electronic devices like storage devices, communication, etc. Okay, as we are maintaining our data, there should be some storage capacity of the hardware. If you want to store our information, there should be some storage devices. They comes under what? Hardware part. Okay, ನಾವು ಡಿಸ್ಕ್ ಯೂಸ್ ಮಾಡ್ತೀವಿ ಅಥವಾ ಯಾವುದೇ ನಮ್ಮ ಇನ್ಫಾರ್ಮೇಷನ್ ಸ್ಟೋರ್ ಮಾಡಲಿಕ್ಕೆ ನಾವು ಏನೇನು ಯೂಸ್ ಮಾಡ್ತೀವಲ್ಲ, ವ್ಯಾಲ್ಯೂಮ್ಸು, ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತೀವಿ ಅಥವಾ ಮೇನ್ ಮೆಮರಿನ ಯೂಸ್ ಮಾಡ್ತೀವಿ, ದೇ ಕಮ್ಸ್ ಅಂಡರ್ ಹಾರ್ಡ್ವೇರ್ ಪಾರ್ಟ್. ಸೊ ಅದನ್ನು ಮೇಂಟೈನ್ ಮಾಡೋದು ಹಾರ್ಡ್ವೇರ್ನಲ್ಲಿ ಇರ್ತದೆ. ಇಟ್ ಕನ್ಸಿಸ್ಟ್ ಆಫ್ ಸ್ಟೋರೇಜ್ ವ್ಯಾಲ್ಯೂಮ್ಸ್ ಸೊ ದ್ಯಾಟ್ ಹಾರ್ಡ್ ಡಿಸ್ಕ್, ಮೇನ್ ಮೆಮರಿಲಿ ನಾವು ನಮ್ಮ ಡೇಟಾನ ಸ್ಟೋರ್ ಮಾಡಬಹುದು. It provides the interface between computer and real world system. So the hardware part act as a interface between the computer system ಮತ್ತೆ the one who using the database system. ಅವರಿಗೆ ಇಂಟರ್ಫೇಸ್ ಆಗಿ ಅದು ಆಕ್ಟ್ ಆಗ್ತದೆ. The next one is software. Software nothing but it is a set of programs to do the particular task. Okay. If you want to store our information, there should be some DBMS software, the application software ಅಂತ ಹೇಳ್ತೀವಿ ನಾವು. It is a set of program used to control and manage the overall database. ನಾವು ಡೇಟಾಬೇಸ್ ಅನ್ನು ಮೇಂಟೈನ್ ಮಾಡ್ತೀವಿ ಅಂದಮೇಲೆ ಅದನ್ನು ಸ್ಟೋರ್ ಮಾಡುವಂಥದ್ದು ಆಗಿರಬಹುದು, ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಒಂದು ಸಾಫ್ಟ್ವೇರ್ ಅನ್ನು ಯೂಸ್ ಮಾಡ್ತೀವಿ. ಸೊ ದ್ಯಾಟ್ ವಿಲ್ ಬಿ controlled by what? The software. Then the software include the DBMS software operating system. Software ಒಳಗೆ ಏನು ನೋಡ್ತೀವಿ? ಪರ್ಟಿಕ್ಯುಲರ್ DBMS ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತೀವಿ ಅದು ಮತ್ತು ಯಾವುದು ಆಪರೇಟಿಂಗ್ ಸಿಸ್ಟಮ್ ನಾವು ಯೂಸ್ ಮಾಡ್ತೀವಿ, ದೇ ಕಮ್ಸ್ ಅಂಡರ್ ದಿ ಸಾಫ್ಟ್ವೇರ್ ಪಾರ್ಟ್. Then the network software which is used to share data among user and application program used to access the data in DBMS. So if you want to share information from one user to another user, they can use the network software like the communication. We want to build a communication with other user, they can use those kind of software. Okay, the application program ಅನ್ನು ಯೂಸ್ ಮಾಡ್ಕೋಬಹುದು, ಅದನ್ನು ನಾವು ಸೆಂಡ್ ಮತ್ತು ರಿಸೀವ್ ಮಾಡ್ಕೊಳ್ಬಹುದು. So this is about software. Then the next one is users. Users are the important thing for DBMS as you are only storing our information. So the person who works on or uses the database is called as user. ಒಬ್ಬ ಪರ್ಸನ್ ಯಾರು DBMS ಮೇಲೆ ವರ್ಕ್ ಮಾಡ್ತಾರೆ ಮತ್ತು ಅಲ್ಲಿರುವಂಥ ಡೇಟಾನ ಯೂಸ್ ಮಾಡ್ಕೋತಾರಲ್ಲ ಅವರಿಗೆ ನಾವು ಯೂಸರ್ಸ್ ಅಂತ ಹೇಳ್ತೀವಿ. ದೇರ್ ಆರ್ 3 types ಆಫ್ ಯೂಸರ್. ಯೂಸರ್ನಲ್ಲಿ 3 ವಿಧಗಳು. ದ ಎಂಡ್ ಯೂಸರ್ ಆರ್ ನಾನ್ ಪ್ರೋಗ್ರಾಮರ್. ಸೊ ದ ಆಕ್ಚುಯಲ್ ಪರ್ಸನ್ ಹೂ ವರ್ಕ್ಸ್ ಆನ್ ಡೇಟಾಬೇಸ್ ಆರ್ ಹೂ ಟೇಕ್ ದ ಇನ್ಫಾರ್ಮೇಷನ್ ಫ್ರಮ್ ಡೇಟಾಬೇಸ್ ಈಸ್ ಕಾಲ್ಡ್ ಆಸ್ ಎಂಡ್ ಯೂಸರ್. ಇವರು ನಾನ್ ಪ್ರೋಗ್ರಾಮರ್ ಅಂತ ಹೇಳ್ತೀವಿ. ಇವರು ಯಾವುದೇ ಅಪ್ಲಿಕೇಶನ್ನ ಬಿಲ್ಡ್ ಮಾಡೋಂಗಿಲ್ಲ. ಆಮೇಲೆ ಇವರು ದೇ ವಿಲ್ ನಾಟ್ ಬಿ ಎ ಸ್ಕಿಲ್ಡ್ ಪರ್ಸನ್. ಯಾವುದೇ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರನ್ನು ಬರೆಯುವಂಥವ್ರು ಆಗಿರೋಂಗಿಲ್ಲ. ಓನ್ಲಿ ದೇ ಕ್ಯಾನ್ ಯೂಸ್ ದ ಪರ್ಟಿಕ್ಯುಲರ್ DBMS. ಗೆಟಿಂಗ್? ದೆನ್ ಅಪ್ಲಿಕೇಶನ್ ಪ್ರೋಗ್ರಾಮರ್. ಅಪ್ಲಿಕೇಶನ್ ಪ್ರೋಗ್ರಾಮರ್ he is the who design and analyze the program for storing the DBMS. DBMS ಅನ್ನು ಅಲ್ಲಿರುವಂತಹ ಸಾಫ್ಟ್ವೇರ್ ಆಗಿರಬಹುದು, ಅಲ್ಲಿ ಅಪ್ಲಿಕೇಶನ್ ಪ್ರೋಗ್ರಾಮ್ನಲ್ಲಿ ಬರೆಯುವಂತಹ ಒಬ್ಬ ವ್ಯಕ್ತಿಗೆ ನಾವು ಅಪ್ಲಿಕೇಶನ್ ಪ್ರೋಗ್ರಾಮರ್ ಅಂತ ಹೇಳ್ತೀವಿ. ಹಿ ವಿಲ್ ಬಿ ನೋಯಿಂಗ್ ಆಲ್ ದ ಡೇಟಾಬೇಸ್ ಸಿಸ್ಟಮ್ ಇನ್ಫಾರ್ಮೇಷನ್, ಡಿಸೈನ್ ಆ್ಯಂಡ್ ಹೌ ಟು ಬಿಲ್ಡ್ ಅ ಡೆವಲಪ್ಮೆಂಟ್ ಆರ್ ಅ
a particular database ಅನ್ನು ಯಾವ ರೀತಿ ಬಿಲ್ಡ್ ಮಾಡುವಂಥದ್ದು ಗೊತ್ತಿರ್ತದೆ. ಆ್ಯಂಡ್ ಹಿ ವಿಲ್ ಬಿ ನೋಯಿಂಗ್ ದ ಪ್ರೋಗ್ರಾಮಿಂಗ್ ಕೋಡ್ ಆ್ಯಂಡ್ ರಿಲೇಟೆಡ್ ಟು ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಂಡು ಆಗಿರ್ತಾರೆ, ಸ್ಕಿಲ್ಡ್ ಪರ್ಸನ್ ಆಗಿರ್ತಾರೆ. ಅವರೇ DBMS ಅನ್ನು ಡೆವಲಪ್ ಮಾಡಿರೋರಾಗಿರ್ತಾರೆ. ದೇ ಕಾಲ್ಡ್ ಆಸ್ ಅಪ್ಲಿಕೇಶನ್ ಪ್ರೋಗ್ರಾಮರ್. ದ ಲಾಸ್ಟ್ ಒನ್ ಈಸ್ DBA, that is database administrator. The main task of database administrator is he manage and control the overall activities of the DBMS. He control all the hardware and software part of the application after the implementation, and the main intention of the DBA, that is administrator, is to provide the integrity and the security of the particular data. So this is about what? The components of database. So I hope you understood these things. In our next class we will take another topic. Till then, take care, stay home and stay safe.